ಆತ್ಮೀಯ ಪ್ರಶಿಕ್ಷಣಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಬೆಳಗಿನ ವಂದನೆಗಳು. ಇವತ್ತಿನ ತರಗತಿಯಲ್ಲಿ ನಾವು ನಾಲೆಡ್ಜ್ ಆ್ಯಂಡ್ ಕರಿಕ್ಯುಲಮ್ ಎಂಬ ವಿಷಯ ವಸ್ತುವಿನ ಬಗೆಗೆ ಚರ್ಚಿಸೋಣ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಗುಡ್ ಮಾರ್ನಿಂಗ್ ಟು ಆಲ್. ಟುಡೇ ವಿ ಶಲ್ ಡಿಸ್ಕಸ್ ಅಬೌಟ್ ದ another important subject, that is the knowledge and curriculum. In that we have to discuss about the unit number 1, epistemological basis of education. In that activity according to John Dewey. ಇವತ್ತಿನ ತರಗತಿಯಲ್ಲಿ ಯೂನಿಟ್ ನಂಬರ್ 1ದಲ್ಲಿ ಕೆಲವು ಅಂಶಗಳ ಬಗೆಗೆ ನಾವು ಗಮನ ಹರಿಸೋಣ. ಅವುಗಳಲ್ಲಿ ಮುಖ್ಯವಾಗಿ ಜ್ಞಾನ ಮೀಮಾಂಸಾತ್ಮಕ ತಳಹದಿಯಲ್ಲಿ ಶಿಕ್ಷಣ ಎಂಬ ಘಟಕದ ಅಡಿಯಲ್ಲಿ ಜಾನ್ ಡ್ಯೂಯಿ ಅವರ ಪ್ರಕಾರ ಚಟುವಟಿಕೆಗಳು ಎಂದರೇನು ಎಂಬುದನ್ನು ಕುರಿತು ಚರ್ಚಿಸೋಣ. ಆಲ್ರೆಡಿ ವಿ ಆರ್ ಆಲ್ ಅವೇರ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟಿ and types of activity and also the importance of activity in the previous classes. Today we shall discuss about the another important concept, that is the activity according to the John Dewey. ಈ ಹಿಂದಿನ ತರಗತಿಯಲ್ಲಿ ನಾವು ಜಾನ್ ಡ್ಯೂಯಿ ಅವರು ಹೇಳಿರುವಂತಹ ಪ್ರಕಾರ ಚಟುವಟಿಕೆಗಳು ಎಂದರೆ ಏನು, ಚಟುವಟಿಕೆಯ ವಿಧಗಳು ಯಾವುವು ಎಂಬಿತ್ಯಾದಿ ಅಂಶಗಳನ್ನು ತಿಳಿದುಕೊಂಡಿದ್ದೆವು. ಈ ದಿನದ ತರಗತಿಯಲ್ಲಿ ನಾವುಗಳು ಜಾನ್ ಡ್ಯೂಯಿ ಅವರ ಪ್ರಕಾರ ಚಟುವಟಿಕೆ ಅಂದರೆ ಏನು, ಯಾವ ರೀತಿಯ ಚಟುವಟಿಕೆಗಳಿಗೆ ಇಂಪಾರ್ಟೆನ್ಸನ್ನು ಕೊಡಬೇಕು ಅನ್ನೋದನ್ನು ಕುರಿತು ಚರ್ಚೆ ಮಾಡೋಣ. ಬಿಫೋರ್ ಗೋಯಿಂಗ್ ಟು ದಟ್, ಲೆಟ್ ಅಸ್ ವಿ ನೋ ಅಬೌಟ್ ದ ಸಮ್ ಬ್ರೀಫ್ ಡೀಟೇಲ್ಸ್ ಅಬೌಟ್ ದಿ ಜಾನ್ ಡ್ಯೂಯಿ. ಇಂಟ್ರೊಡ್ಯೂಸಿಂಗ್ ಜಾನ್ ಡ್ಯೂಯಿ. John Dewey was born on October 20, 1859 in Burlington. In 1879, he graduated from the University of Vermont. After studying philosophy independently, he entered the graduate program in philosophy at Johns Hopkins University to receive his PhD. From 1884 to 1904, he had a faculty position at the University of Michigan. In 1894, Dewey joined the University of Chicago, where emerged his pragmatic philosophy. Major Dewey's educational theories were presented in these writings: My Pedagogic Creed, The School and Society, The Child and the Curriculum, Democracy and Education is the very popular book in the world, Democracy and Education, Experience and Education. ಸಾಮಾನ್ಯವಾಗಿ ಜಾನ್ ಡ್ಯೂಯಿ ಅವರ ಪ್ರಕಾರ ನೀವೀಗಾಗಲೇ ಹಿಂದಿನ ತರಗತಿಯಲ್ಲೂ ಕೂಡ ಅಧ್ಯಯನ ಮಾಡಿಕೊಂಡಿದ್ದೀರಿ. ಅವರು 1859 ಅಕ್ಟೋಬರ್ 20ರಂದು ಜನಿಸ್ತಾರೆ. ಜೊತೆಗೆ ಫಿಲಾಸಫಿಯನ್ನು ಆಳವಾಗಿ ಅಧ್ಯಯನ ಮಾಡಿಕೊಂಡು ಸ್ವತಂತ್ರವಾಗಿ ಅಧ್ಯಯನ ಮಾಡ್ತಾರೆ. ಅದಲ್ಲದೆ ಜಾನ್ಸ್ ಹಾಪ್ಕಿನ್ಸ್ ಯೂನಿವರ್ಸಿಟಿಯಲ್ಲಿ PhDಯನ್ನು ಫಿಲಾಸಫಿಯ ಮೇಲೇ ಅವರು ಪಡ್ಕೊಳ್ತಾರೆ. ಅದಾದ ನಂತರ 1884ರಿಂದ 1894 ಸುಮಾರು 10 ವರ್ಷಗಳ ಕಾಲ ಮಿಚಿಗನ್ ಯೂನಿವರ್ಸಿಟಿಯಲ್ಲೇ ಫ್ಯಾಕಲ್ಟಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾರೆ. 1894ರಲ್ಲಿ ಅವರು ಯೂನಿವರ್ಸಿಟಿ ಆಫ್ ಚಿಕಾಗೋವನ್ನು ಸೇರಿಕೊಂಡು ಅಲ್ಲಿ ಪ್ರಾಗ್ಮ್ಯಾಟಿಕ್ ಫಿಲಾಸಫಿಯನ್ನು, ಏನು ಫಲಪ್ರಮಾಣವಾದ ತತ್ವಶಾಸ್ತ್ರ ಅಂತ ಏನು ಕರಿತೀವಲ್ವ, ಆ ಫಲಪ್ರಮಾಣವಾದ ತತ್ವಶಾಸ್ತ್ರದ ಉಗಮಕ್ಕೆ ಅವರು ಕಾರಣರಾಗ್ತಾರೆ. ಅದರ ಜೊತೆಗೆ ಅವರು ಕೆಲವು ಶೈಕ್ಷಣಿಕ ಸಿದ್ಧಾಂತಗಳನ್ನು ಮತ್ತು ಕೆಲವೊಂದು ಬರಹಗಳನ್ನು ಕೊಡ್ತಾರೆ. ಅವುಗಳನ್ನು ಮುಖ್ಯವಾಗಿ ಮೈ ಪೆಡಗಾಗಿಕ್ ಕ್ರೀಡ್, ದ ಸ್ಕೂಲ್ ಆ್ಯಂಡ್ ಸೊಸೈಟಿ, ಶಾಲೆ ಮತ್ತು ಸಮಾಜ, ಮಗು ಮತ್ತು ಪಠ್ಯಕ್ರಮ, ಪ್ರಜಾಪ್ರಭುತ್ವ ಮತ್ತು ಶಿಕ್ಷಣ ಹಾಗೂ ಅನುಭವ ಮತ್ತು ಶಿಕ್ಷಣ. ಈ ಪ್ರಜಾಪ್ರಭುತ್ವ ಮತ್ತು ಶಿಕ್ಷಣ ಅನ್ನುವಂಥದ್ದು ಅವರ ಮೇರು ಕೃತಿಗಳು, ಬಹಳಷ್ಟು ಇಂಪಾರ್ಟೆನ್ಸ್ ಪಡ್ಕೊಂಡಿರುವಂತಹ ಕೃತಿಗಳಲ್ಲಿ ಪ್ರಮುಖವಾದವುಗಳು. ಇವರ ಪ್ರಕಾರ ಅನ್ವೇಷಣಾ ಕಲಿಕೆಯು 3 ಅಂಶಗಳನ್ನು ಒಳಗೊಂಡಿದೆ. ಹಿಸ್ ಕಾಂಟ್ರಿಬ್ಯೂಷನ್ ಟು ಎಜುಕೇಶನ್ ಫೀಲ್ಡ್, ದಟ್ ಈಸ್ ದ ಎನ್ಕ್ವೈರಿ ಲರ್ನಿಂಗ್.
ಸಾಮಾನ್ಯವಾಗಿ ಅನ್ವೇಷಣಾ ಕಲಿಕಾ ಅನ್ನುವಂಥ ಒಂದು ಚಟುವಟಿಕಾ ಆಧಾರಿತ ಕಲಿಕಾ ಪದ್ಧತಿಯನ್ನು ಜಾನ್ ಡೂಯಿ ಅವರು ಶಿಕ್ಷಣ ಕ್ಷೇತ್ರಕ್ಕೆ ನೀಡ್ತಾರೆ. ಅಕಾರ್ಡಿಂಗ್ ಟು ಹಿಮ್, inquiry learning has the three aspects. It has the three aspects mainly. That is the exploration and problem solving. The second one is student centered activities based on the student interest. The third one is scaffolding new information into students. ಇವರ ಪ್ರಕಾರ ಅನ್ವೇಷಣಾ ಕಲಿಕೆಯು 3 ಅಂಶಗಳನ್ನು ಒಳಗೊಂಡಂತೆ ಕಾರ್ಯವನ್ನು ನಿರ್ವಹಿಸುತ್ತೆ. ಒಂದು, ಪರಿಶೋಧನೆ ಮತ್ತು ಸಮಸ್ಯೆಯ ಪರಿಹಾರ. 2, ವಿದ್ಯಾರ್ಥಿಗಳ ಆಸಕ್ತಿ ಆಧಾರಿತವಾಗಿ ವಿದ್ಯಾರ್ಥಿ ಕೇಂದ್ರಿತ ಚಟುವಟಿಕೆಗಳು. 3ನೇದಾಗಿ, ಹೊಸ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ತುಂಬುವುದು, ಸ್ಕಫೋಲ್ಡಿಂಗ್ ನ್ಯೂ ಇನ್ಫಾರ್ಮೇಷನ್ ಇಂಟು ಸ್ಟೂಡೆಂಟ್ಸ್. These are the important, the 3 aspects of the inquiry learning according to the ಜಾನ್ ಡೂಯಿ. ಜಾನ್ ಡೂಯಿರವರು ಕೊಟ್ಟಿರ್ತಕ್ಕಂತಹ ಅನ್ವೇಷಣಾ ಕಲಿಕೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಅಂಶಗಳನ್ನಾಗಿ ನಾವು ಇವುಗಳನ್ನು ನೋಡ್ಬೋದು. ದೆನ್ ವಾಟ್ ಆರ್ ದ ಸಪ್ಲಿಮೆಂಟರಿ ಆಸ್ಪೆಕ್ಟ್ಸ್ ಆಫ್ ದಿ ಎನ್ಕ್ವೈರಿ ಬೇಸ್ಡ್ ಲರ್ನಿಂಗ್? ಹಾಗಾದರೆ ಅವರು ಕೊಟ್ಟಿರುವಂತಹ ಅನ್ವೇಷಣಾ ವಿಧಾನಕ್ಕೆ, ಏನು ಚಟುವಟಿಕೆ ಆಧಾರಿತ ವಿಧಾನ ಎಂದು ಹೇಳಿದ್ವಲ್ವ ನಾವು, ಆ ವಿಧಾನಕ್ಕೆ ಸಂಬಂಧಪಟ್ಟಂತಹ ಕೆಲವು ಹಂತಗಳು ಯಾವುದು? ಅಕಾರ್ಡಿಂಗ್ ಟು ಹಿಮ್, ಎನಿ ಆಕ್ಟಿವಿಟಿ ಶುಡ್ ಬೇಸ್ಡ್ ಆನ್ ದಿ ಲರ್ನಿಂಗ್, ಡೂಯಿಂಗ್ ಬೈ ಲರ್ನಿಂಗ್. ಇಟ್ ಈಸ್ ಆನ್ ದ ಬೇಸ್ ಆಫ್ ದ ಪ್ರಿನ್ಸಿಪಲ್ ಲೈಕ್ ದ ಡೂಯಿಂಗ್ ಬೈ ಲರ್ನಿಂಗ್. ಮಾಡುತ್ತಾ ಕಲಿಯುವಂಥ ತತ್ವಕ್ಕೆ, ಲರ್ನಿಂಗ್ ಬೈ ಡೂಯಿಂಗ್ ಅನ್ನುವಂಥ ತತ್ವಕ್ಕೆ ಒಳಗಾಗಿರಬೇಕು. ಈ ನಿಟ್ಟಿನಲ್ಲಿ ಜಾನ್ ಡೂಯಿ ಬೋಧನಾ ವಿಧಾನದಲ್ಲಿ ಅನ್ವೇಷಣಾ ವಿಧಾನಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿರುವುದನ್ನು ಕೂಡ ನಾವು ಗಮನಿಸಬಹುದು. He is referred the Herbert's teaching steps, and also he is referred the Herbert's teaching steps rather than the methods of teaching. Those methods always supplemented with the inquiry method. Those methods always supplemented with the inquiry method. ಸಾಮಾನ್ಯವಾಗಿ ಈತ ಶಿಕ್ಷಣ ತಜ್ಞ ಹರ್ಬರ್ಟ್ ಕೊಟ್ಟಿರುವಂಥ ಪಂಚ ಸೋಪಾನಗಳ ಬದಲಾಗಿ ನೂತನ ಹಂತಗಳನ್ನು ತಿಳಿಸಿದ್ದಾನೆ. ಅದು ಅನ್ವೇಷಣಾ ವಿಧಾನಕ್ಕೆ ಪೂರಕವಾಗಿರುವಂಥ ಒಂದು ಹಂತವಾಗಿದೆ. ಒನ್ ಈಸ್ ದ ಆಕ್ಟಿವಿಟಿ, ಸೆಕೆಂಡ್ ಒನ್ ಈಸ್ ಪ್ರಾಬ್ಲಮ್, ಥರ್ಡ್ ಒನ್ ಈಸ್ ದ ಕಲೆಕ್ಷನ್ ಆಫ್ ದ ಡೇಟಾ, ದ ಫೋರ್ತ್ ಒನ್ ಈಸ್ ದ ರೆಮಿಡೀಸ್ ಆಫ್ ದಿ assumed problem, remedies of the assumed problem. Then fifth one is examination. ಪ್ರಮುಖವಾಗಿ ಅನ್ವೇಷಣಾ ವಿಧಾನ ಈ ಕೆಳಕಂಡಂಥ ಹಂತಗಳನ್ನು ಒಳಗೊಂಡಿದೆ. ಒಂದು, ಚಟುವಟಿಕೆ; ಎರಡನೆಯದಾಗಿ ಸಮಸ್ಯೆ; ಮೂರನೆಯದಾಗಿ ದತ್ತಾಂಶಗಳ ಸಂಗ್ರಹಣೆ; ನಾಲ್ಕನೆಯದಾಗಿ ಸಮಸ್ಯೆಯ ಊಹಾ ಪರಿಹಾರ; ಮತ್ತು ಐದನೆಯದಾಗಿ ಪರೀಕ್ಷೆ. The activity method of the John Dewey or the inquiry method of John Dewey has the following steps. The one is the activity, second one is the problem, third one is the collection of the data, fourth one is the remedies of the problem, the fifth one is the examination. ಸಾಮಾನ್ಯವಾಗಿ ಈ ಹಂತಗಳನ್ನು ಪ್ರಿಫರ್ ಮಾಡ್ತಾರೆ ಅವರು, ವಿದ್ಯಾರ್ಥಿಗಳನ್ನು ಕಲಿಯೋದಕ್ಕೆ ಇರುವಂತಹ ಕೆಲವು ಹಂತಗಳು. Then according to him, the concept of school was different, entirely different according to him. In January of 1986, John Dewey opened the doors of the Experimental University of Chicago with the idea of setting up an experimental school by his own. 1896ರಲ್ಲಿ ಅವನಿಗೆ ಪ್ರಯೋಗಾತ್ಮಕ ಶಿಕ್ಷಣವನ್ನು ಪ್ರಯೋಗ ಮಾಡೋದಕ್ಕೋಸ್ಕರ ಅಥವಾ ಚಟುವಟಿಕೆಯಿಂದ ಕೂಡಿದಂತಹ ಶಿಕ್ಷಣವನ್ನು
ಪ್ರಾರಂಭ ಮಾಡೋದಕ್ಕೋಸ್ಕರ ಯೂನಿವರ್ಸಿಟಿ ಆಫ್ ಚಿಕಾಗೋದಲ್ಲಿ ಒಂದು ಪ್ರಯೋಗಾತ್ಮಕ ಶಾಲೆಯನ್ನು ಸ್ವಂತವಾಗಿ ಅವರು ತೆರೆಯುತ್ತಾರೆ. ಅದರಲ್ಲಿ ಕೆಳಕಂಡ ಅಂಶಗಳನ್ನು ಅವರು ಸಜೆಸ್ಟ್ ಮಾಡ್ತಾರೆ. ಅಕಾರ್ಡಿಂಗ್ ಟು ಹಿಮ್, ದ ಫಾಲೋವಿಂಗ್ ಆಕ್ಟಿವಿಟೀಸ್ ಶುಡ್ ಬಿ ಕಂಡಕ್ಟೆಡ್ ಇನ್ ದ ಸ್ಕೂಲ್ಸ್. According to him, the following the important activities are conducted in the school. ಸಾಮಾನ್ಯವಾಗಿ ಅವರ ಪ್ರಕಾರ ಪ್ರಾರಂಭ ಮಾಡಿದಂತಹ ಶಾಲೆಗಳಲ್ಲಿ ಈ ಥರದ ಕೆಲವೊಂದು ಚಟುವಟಿಕೆಗಳನ್ನು ಪ್ರಾರಂಭಿಸಬೇಕು ವಯಸ್ಸಿಗೆ ಆಧಾರವಾಗಿ ಎಂಬುದನ್ನು ಸಜೆಷನ್ ಮಾಡ್ತಾರೆ. ಇನ್ ಬಿಟ್ವೀನ್ 4 to 5 years old, the activities like cooking, carpentry, needlework should be introduced in the earlier stage. 4 ರಿಂದ 5 ವರ್ಷಗಳ ಅವಧಿಯ ನಡುವೆ ಅಡಿಗೆ ಮಾಡುವಂಥ ಕೆಲಸಗಳು, ಬಡಿಗೆತನ ಹಾಗೂ ಕೆಲವು ಮೊಳೆ ಇರುವಂಥ ಕೆಲಸಗಳನ್ನು ಮಾಡೋದಕ್ಕೆ ಮಕ್ಕಳಿಗೆ ಪ್ರಯತ್ನಿಸಬೇಕು ಅಂತ ಸಜೆಸ್ಟ್ ಮಾಡ್ತಾರೆ. ಆಕ್ಟಿವಿಟಿ 6 years old, 6 ವರ್ಷದ ಮಕ್ಕಳಿಗೆ they built a farm of wood, planted wheat and cotton, they sold their products in the market. It is also very very important. 6 ವರ್ಷದ ಅವಧಿ ಇದ್ದಾಗ ಮಕ್ಕಳಿಗೆ ಒಂದು ಮರದ ಫಾರ್ಮನ್ನು ಕಟ್ಟುವಂಥ ಪ್ರಯತ್ನ. ಫಾರ್ಮ್, ಪ್ಲ್ಯಾಂಟ್, ಗೋಧಿ ಮತ್ತು ಹತ್ತಿ ಗಿಡಗಳನ್ನು ನಡೆಸುವಂಥದ್ದು. ಆ ಬಂದಿರುವಂಥ ಪ್ರಾಡಕ್ಟ್ಗಳನ್ನು ಮಾರ್ಕೆಟಲ್ಲಿ ಅವರೇ ಮಾರಾಟ ಮಾಡುವಂಥದ್ದು ಆಕ್ಟಿವಿಟಿಯನ್ನು ಮಕ್ಕಳಿಗೆ ಕೊಡಬೇಕು ಅನ್ನೋದನ್ನು ಹೇಳ್ತಾರೆ. 7 years old, when they were in the age of 7 years, they studied prehistory in caves made by themselves. When they were in the 7 years old, they studied prehistory in caves made by themselves. ಯಾವಾಗ ಅವರಿಗೆ 7 ವರ್ಷಗಳಾಗುತ್ತೋ ಆ 7 ವರ್ಷಗಳಾದಾಗ ಅವರಷ್ಟಕ್ಕವರೇ ಇತಿಹಾಸವನ್ನು ಒಂದು ಗುಹೆಗಳಲ್ಲಿ, ಪೂರ್ವ ಇತಿಹಾಸವನ್ನು ಗುಹೆ ಥರ ಮಾಡಿಕೊಂಡು ಗುಹೆಗಳಲ್ಲಿ ಅಧ್ಯಯನ ಮಾಡುವಂಥ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ. ವೆನ್ ದೇ ವರ್ ಇನ್ ದ ಇಯರ್ಸ್ ಆಫ್ 8 years old, they studied navigation like Marco Polo, Colin, Magellan's and Robinson Crusoe. It's very very great. 8 ವರ್ಷ ಆಗಿದ್ದಾಗ ಕೆಲವೊಂದು ನಾವಿಕಾ ಥರ ಪ್ರಯಾಣವನ್ನು ಆರಂಭಿಸಬೇಕು ಅಂತ ಹೇಳ್ತಾರೆ. ಮಾರ್ಕ್ ಪೋಲೋ ನೋಡಿದ್ರಿ, ಕಾಲನ್ ಮೆಗಲೆನ್ ಹೆಸರು ಕೇಳಿದಿರಿ, ರಾಬಿನ್ಸನ್ ಕ್ರೂಸೋ ಹೆಸರುಗಳನ್ನೆಲ್ಲ ಕೇಳಿದ್ದೀರಿ. ಈ ಥರದ ವ್ಯಕ್ತಿಗಳು ಮಾಡುವಂತಹ ಚಟುವಟಿಕೆಗಳನ್ನು ಅವರು ಪ್ರಾರಂಭ ಮಾಡಲಿ 8 ವರ್ಷದವರಿದ್ದಾಗ. ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಜಾನ್ ಡೂಯಿ ರಿಗಾರ್ಡಿಂಗ್ ಟು ದ ಆಕ್ಟಿವಿಟಿ. ವೆನ್ ದೇ ವರ್ ಇನ್ ದ 9 years old, they have to study about the local history and geography. They have to study about the local history and the geography. ಯಾವಾಗ ಅವರಿಗೆ 9 ವರ್ಷ ಆಗಿರುತ್ತೋ ಆ ಸಮಯದಲ್ಲಿ ಅವರು ಸ್ಥಳೀಯ ಇತಿಹಾಸವನ್ನು ಮತ್ತು ಭೂಗೋಳಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು. ವೆನ್ ದೇ ವರ್ ಇನ್ ದ 9 years old, they should learn about the local history, study about the local history and also the geography. When they were 10 years old, they studied the colonial history. They studied the colonial history. ಯಾವಾಗ ಅವರಿಗೆ 10 ವರ್ಷ ವಯಸ್ಸಾಗುತ್ತೋ ಆ 10 ವರ್ಷ ವಯಸ್ಸಿನಲ್ಲಿ ಅವರು ವಸಾಹತುಶಾಹಿ ಇತಿಹಾಸ ವಿಷಯವನ್ನು ಅಧ್ಯಯನ ಮಾಡಬೇಕು ಎಂಬುದು ಅವರ ಸಲಹೆ. ವಸಾಹತುಶಾಹಿ ಇತಿಹಾಸವನ್ನು ಕುರಿತು ಅಧ್ಯಯನ ಮಾಡಬೇಕು ಎಂಬುದು ಅವರ ಸಲಹೆ ಆಗಿರುತ್ತೆ. ವೆನ್ ದೇ ವರ್ ಇನ್ ದ 11 to 12 years old, anatomic experiments, electromagnetism, political economy and photography. ಯಾವಾಗ ಅವರಿಗೆ 11ರಿಂದ 12 ವರ್ಷ ಆಗುತ್ತೋ ಅನಾಟಮಿಕ್ ಎಕ್ಸ್ಪೆರಿಮೆಂಟ್ಸ್, ಶರೀರ ಸಂಬಂಧಿ ಪ್ರಯೋಗಗಳನ್ನು,
ವಿದ್ಯುತ್ ಅಯಸ್ಕಾಂತೀಯ ಪ್ರಯೋಗಗಳನ್ನು, ರಾಜಕೀಯ ಅರ್ಥಶಾಸ್ತ್ರವನ್ನು ಮತ್ತು ಕೆಲವು ಫೋಟೋಗ್ರಫಿಯನ್ನು ಕುರಿತು ಅಧ್ಯಯನ ಮಾಡಲಿ, ಆಕ್ಟಿವಿಟಿಗಳನ್ನು ಬೆಳೆಸ್ಕೊಳ್ಳಿ ಅನ್ನುವಂಥದ್ದು ಅವರ ವಿಧಾನವಾಗಿತ್ತು. ವೆನ್ ದೇ ವರ್ 13 years old, they built a building for their debate club. They built a building for their debate club. ಅವರು ಸ್ವಂತಕ್ಕೆ ತಮ್ಮಿಷ್ಟಕ್ಕೆ ಸಂಬಂಧಪಟ್ಟಂಥ ಒಂದು ಚರ್ಚೆಯನ್ನು ಮಾಡುವಂತಹ ಒಂದು ಸಂಘವನ್ನು ಕಟ್ಟಬೇಕು ಎಂಬುದು ಅವರ ಆಶಯವಾಗಿತ್ತು. These are all some of the important experiments or activity according to the John Dewey in the experimental school. In the experimental school. ತನ್ನ ಸ್ವಂತಕ್ಕಾಗಿ ಸ್ಥಾಪನೆ ಮಾಡಿದಂಥ ಶಾಲೆಯಲ್ಲಿ ಆತ ಪ್ರಯತ್ನ ಪಟ್ಟಂತಹ ಕೆಲವೊಂದು ಪ್ರಯತ್ನಗಳು, 4 ವರ್ಷದಿಂದ 13 ವರ್ಷದವರೆಗಿನ ಮಕ್ಕಳು ಯಾವ್ಯಾವ ಪ್ರಯೋಗಗಳನ್ನು ಮಾಡಬೇಕು ಎಂಬುದು. ಲೆಟ್ ಅಸ್ ಸಿ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ದಿ ಆಕ್ಟಿವಿಟಿ ಅಕಾರ್ಡಿಂಗ್ ಟು ಜಾನ್ ಡೂಯಿ. ಹಾಗಾದರೆ ಜಾನ್ ಡೂಯಿ ಅವರು ಹೇಳುವಂತೆ ಚಟುವಟಿಕೆಯ ಪ್ರಾಮುಖ್ಯತೆಗಳೇನು? ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಆಕ್ಟಿವಿಟಿ? ಅಕಾರ್ಡಿಂಗ್ ಟು ಹಿಮ್, any activities is always helpful to the child's intellectual developments. That's why in the learning stages, in between 3 to 13 years stages, the inquiry learning is important. ಡ್ಯೂಯಿ ಹೇಳುವಂತೆ ಅನ್ವೇಷಣೆ ಮಗುವಿನ ಬೌದ್ಧಿಕ ವಿಕಾಸಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ಅನ್ವೇಷಣಾ ಕಲಿಕೆಯು ಪ್ರಧಾನವಾಗಿದೆ ಎಂದಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಅದರ ಪ್ರಾಮುಖ್ಯತೆಯನ್ನು ಗಮನಿಸುವಂಥ ಪ್ರಯತ್ನವನ್ನು ಮಾಡಬೇಕು. ಬೇಸಿಕಲಿ ದ ಆಕ್ಟಿವಿಟಿ ಓರಿಯೆಂಟೆಡ್ ಲರ್ನಿಂಗ್ ಆರ್ ಎನ್ಕ್ವೈರಿ ಲರ್ನಿಂಗ್ is always the activity process oriented. That's why it is always based on the inquiry model or the inquiry based teaching learning process. ಅನ್ವೇಷಣಾ ಕಲಿಕೆಯು or the discovery learning, it is always based on the inquiry based teaching learning process. Discovery learning always encourages the learner to use their previous knowledge and their experiences. Discovery knowledge or the inquiry knowledge or the discovery activity always encourages to use their previous knowledge and their experiments and their experiences. ಸಾಮಾನ್ಯವಾಗಿ ಇದು ಕಲಿಕಾರ್ಥಿಗೆ ತಮ್ಮ ಪೂರ್ವಜ್ಞಾನ ಮತ್ತು ತಮ್ಮ ಅನುಭವಗಳನ್ನು ಬಳಸುವಂತೆ ಪ್ರೋತ್ಸಾಹವನ್ನು ನೀಡುತ್ತೆ. ಡಿಸ್ಕವರಿ ಲರ್ನಿಂಗ್ always develop the new information and the new relation among the students. New relations and the new information, collection of the new information, habit of the new information. ಹೊಸ ಮಾಹಿತಿಯನ್ನು ಸಂಗ್ರಹಿಸುವುದು ಮತ್ತು ಅವರ ಆಸಕ್ತಿಗೆ ಆಧಾರಿತವಾಗಿ ಸಂಬಂಧಗಳನ್ನು ಬೆಳೆಸುವುದು. ಹಲವು ಪ್ರಶ್ನೆಗಳಿಗೆ, ಅನುಮಾನಗಳಿಗೆ ಉತ್ತರ ದೊರೆಯುವುದು. It will provide the information or solution or answer to the multiple questions or the different questions. ಹಲವು ಪರಿಕಲ್ಪನೆಗೆ ಸಂಬಂಧಿಸಿದ ಗೊಂದಲಗಳನ್ನು ನಿವಾರಿಸುವುದು. It always clarified the doubts regarding to some concepts. It always clarifies the doubts regarding to some concepts. ಕೆಲವೊಂದು ಪರಿಕಲ್ಪನೆಗಳಿಗೆ ಸಂಬಂಧಿಸಿದಂಥ ಗೊಂದಲಗಳನ್ನು ನಿವಾರಣೆ ಮಾಡುವಂಥ ಪ್ರಯತ್ನವನ್ನು ಡಿಸ್ಕವರಿ ಲರ್ನಿಂಗ್ ಮಾಡುತ್ತೆ.
it is it's develop the awareness about the constant and reality. It always develop the awareness about the constant and the reality. ಯಾವಾಗಲೂ ಕೂಡ ಇದು ಸ್ಥಿರತೆಯ ವಾಸ್ತವಿಕತೆಯ ಅರಿವನ್ನು ಉಂಟು ಮಾಡುವಂತಹ ಪ್ರಯತ್ನವನ್ನು ಅನ್ವೇಷಣಾ ಕಲಿಕೆ ಮಾಡುತ್ತೆ. ಡಿಸ್ಕವರಿ ಲರ್ನಿಂಗ್ ಆಲ್ವೇಸ್ ಎ ನಾಲೆಡ್ಜ್ or experience of the sensory organs. It is mainly obtained by the sensory organs. Discovery knowledge or inquiry knowledge mainly obtained by the sensory organs. ಅನ್ವೇಷಣೆಯ ಇಂದ್ರಿಯ ಜನ್ಯಗಳ ಮೂಲಕ ಪಡೆಯುವಂಥ ಒಂದು ಅನುಭವ ಆಗಿದೆ. ಅನ್ವೇಷಣೆಯು ಮಾನವನ ಜ್ಞಾನ ಭಂಡಾರವನ್ನು ವಿಸ್ತರಿಸುತ್ತೆ. Discovery learning enhance the human knowledge. Discovery learning always enhance the human knowledge. ಯಾವಾಗಲೂ ಅಷ್ಟೇ ಇದು ಅನ್ವೇಷಣೆ ಮಾಡ್ತಾ ಹೋದಾಗ ಒಂದಲ್ಲ ಒಂದು ರೀತಿಯ ಅಂಶಗಳು ನಮಗೆ ತಿಳಿಯುವಂಥ ಪ್ರಯತ್ನ ಆಗುತ್ತೆ. ಅನ್ವೇಷಣೆಯು ಈ ಪೂರ್ವದಲ್ಲಿ ತಿಳಿದಿದ್ದ ಮಾಹಿತಿಯನ್ನು ಪರಿಷ್ಕರಿಸುವುದು. Discovery learning or discovery always revised the early knowledge or the early information. ಯಾವಾಗಲೂ ಅಷ್ಟೇ ಅನ್ವೇಷಣೆಯು ಈ ಹಿಂದೆ ಏನು ತಿಳಿದಿರುತ್ತಲ್ಲ ಆ ಮಾಹಿತಿಯನ್ನು ನಮಗೆ ಪರಿಷ್ಕರಿಸುವಂಥ ಪ್ರಯತ್ನವನ್ನು ಮಾಡುತ್ತೆ. ಅನ್ವೇಷಣೆಯು ಪ್ರಯೋಗಾತ್ಮಕ ಕಲಿಕೆಗೆ ಪ್ರೇರಣೆ ನೀಡುವುದು. ಡಿಸ್ಕವರಿ ಲರ್ನಿಂಗ್ always give motivation to experimental learning. Discovery learning always give the motivation to experimental learning. ಅನ್ವೇಷಣೆಯು ಸಮಾಜದ ಹಲವಾರು ಅವೈಜ್ಞಾನಿಕ ಅಂಶಗಳನ್ನು ಭಾವನೆಗಳನ್ನು ದೂರ ಮಾಡುವುದು. It eradicates the unscientific concepts or unscientific social factors or the feelings. Discovery learning always avoid the unscientific or unsocial factors. ವಿದ್ಯಾರ್ಥಿಗಳಲ್ಲಿ ಒಂದು ಪ್ರಜ್ಞೆ ಜಾಗೃತ ಆದಾಗ ತಮಗೆ ತಾವೇ ಆ ವೈಜ್ಞಾನಿಕ ಅಂಶಗಳನ್ನು ಬಿಟ್ಟು ಬಿಡ್ತಾರೆ. ಅವುಗಳ ಭಾವನೆಗಳಿಂದ ಅವರು ದೂರ ಆಗ್ತಾರೆ. ಸಮಾಜದ ಹಲವಾರು ವೈಜ್ಞಾನಿಕ ಅಂಶಗಳನ್ನು ದ್ವೇಷ ಮಾಡಲಿಕ್ಕೆ ಶುರು ಮಾಡ್ತಾರೆ. ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದಿ ಡಿಸ್ಕವರಿ ಲರ್ನಿಂಗ್ ಇನ್ ದ ಸೊಸೈಟಿ. ಡಿಸ್ಕವರಿ ಲರ್ನಿಂಗ್ ಆಲ್ವೇಸ್ ಹೆಲ್ಪ್ಫುಲ್ ಟು ಲೀಡ್ ದ independent life of the child. It is always help. Discovery learning always help to the child to lead the independent leading life in the society. ಸಾಮಾನ್ಯವಾಗಿ ಆ ಮಗು ತನ್ನಷ್ಟಕ್ಕೆ ತಾನೇ ತನ್ನ ಜೀವನ ನಿರ್ವಹಣೆ ಮಾಡಲಿಕ್ಕೆ ತನ್ನ ಕಾರ್ಯವನ್ನು ನಿರ್ವಹಿಸುವಂತಹ ಪ್ರಯತ್ನವನ್ನು ಮಾಡುತ್ತೆ. ಇದು ಕಲಿಕಾರ್ಥಿಗೆ ಚಲಕಗಳನ್ನು ಗುರುತಿಸಲು, ಮಾಹಿತಿ ಸಂಗ್ರಹಿಸಲು, ದತ್ತಾಂಶಗಳನ್ನು ಅರ್ಥೈಸುವಂತಹ ಸಾಮರ್ಥ್ಯವನ್ನು ಬೆಳೆಸುತ್ತೆ. ಡಿಸ್ಕವರಿ ಲರ್ನಿಂಗ್ ಡೆವಲಪ್ಸ್ the capacity of the collection or the recognition of the variables or the collection of the information in the field of the education. ಇದು ಕಲಿಕಾರ್ಥಿಗೆ ಸಂಬಂಧಪಟ್ಟಂಥ ಕೆಲವು ಚಲಕಗಳನ್ನು ಗುರುತಿಸುವಲ್ಲಿ ತಮ್ಮ ಪ್ರಯತ್ನವನ್ನು ಮಾಡುತ್ತೆ. These are all some of the major importance of the discovery learning according to the John Dewey. ಜಾನ್ ಡೂಯಿ ಅವರು ಹೇಳಿರುವ ಪ್ರಕಾರ ಈಗಾಗಲೇ ನಾವು ಯಾವ ಯಾವ ವರ್ಷಗಳಿಗೆ ಚಟುವಟಿಕೆಗಳು ಇರಬೇಕು ಅಂತ ತಿಳ್ಕೊಂಡ್ವಿ. ಆ ಹಿನ್ನೆಲೆಯಲ್ಲಿಯೇ ಅದರ ಪ್ರಾಮುಖ್ಯತೆಯನ್ನು ಕೂಡ ಅವರು ವಿವರಣೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹೀಗೆ ಒಬ್ಬ ವಿದ್ಯಾರ್ಥಿ ಅನ್ವೇಷಣೆ ಮಾಡುವುದರಿಂದ ಆಗುವಂತಹ ಅನೇಕ ಥರನಾದ ಲಾಭಾಂಶಗಳನ್ನು ನಾವು ಈಗ ಚರ್ಚೆ
ಮಾಡಿದ್ದೇವೆ. ಇಲ್ಲಿಯವರೆಗೆ ನಾವು ಜಾನ್ ಡೂಯಿಯವರು ನೀಡುವಂತಹ ಕೆಲವೊಂದು ಪ್ರಮುಖ ಕೊಡುಗೆಗಳ ಬಗ್ಗೆ ತಿಳಿದುಕೊಂಡೆವು. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಆಲ್ ಅಬೌಟ್ ದ ಕಾನ್ಸೆಪ್ಟ್ and the importance and also the, the significance of the activity, that is the discovery according to the John Dewey. Thank you.